ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಈ ಕಾಲದ ಓಟದ ಬದುಕಿನಲ್ಲಿ ನಮಗೆ ನೆಮ್ಮದಿ ಮತ್ತು ಯಶಸ್ಸು ದೊರೆಯಬೇಕೆಂದರೆ ಜೀವನದಲ್ಲಿ ಒಂದು ಶಿಸ್ತು ಇರಲೇಬೇಕು. ಸಾವಿರಾರು ವರ್ಷದ ಕೆಳಗೆಯೇ ಒಬ್ಬ ವ್ಯಕ್ತಿ ತನ್ನ ನಡತೆಯ ಮೂಲಕ ಸಂಪೂರ್ಣ ಮನುಕುಲಕ್ಕೆ ಹೇಗೆ ಜೀವಿಸಬೇಕು ಎಂದು ತೋರಿಸಿಕೊಟ್ಟಿದ್ದಾರೆ. ಅವರೇ ಪ್ರಭು ಶ್ರೀರಾಮಚಂದ್ರರು. ಒಬ್ಬ ಪುತ್ರನಾಗಿ, ಪತಿಯಾಗಿ, ಸಹೋದರನಾಗಿ ಮತ್ತು ಒಬ್ಬ ಪ್ರಜಾವತ್ಸಲ ರಾಜನಾಗಿ ಪ್ರಭು ಶ್ರೀರಾಮಚಂದ್ರರು ಜಗತ್ತಿಗೆ ಸಾರಿದಂತಹ ಜೀವನ ಪಾಠಗಳು ಇಂದಿಗೂ ಸಹ ನಮಗೆ ದಾರಿದೀಪ. ವೀಕ್ಷಕರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಜೀವನ ನಮಗೆ ಕಲಿಸುವಂತಹ 5 ಪ್ರಮುಖ ಶಿಸ್ತುಗಳು ಮತ್ತು ಜೀವನ ಪಾಠಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಪ್ರಭು ಶ್ರೀರಾಮಚಂದ್ರರು ಕಲಿಸಿದಂತಹ 5 ಜೀವನ ಶಿಸ್ತುಗಳು. ವಾಕ್ ಪರಿಪಾಲನಾ ಶಿಸ್ತು. ರಾಮೋ ದ್ವಿನಾರ್ಭಿ ಭಾಷತೆ. ಅಂದರೆ ಪ್ರಭು ಶ್ರೀರಾಮಚಂದ್ರರು ಒಮ್ಮೆ ಆಡಿದ ಮಾತನ್ನು ಎಂದಿಗೂ ಬದಲಿಸುತ್ತಲಿರಲಿಲ್ಲ. ಒಮ್ಮೆ ಬಾಯಿ ಬಿಟ್ಟು ಮಾತನ್ನು ಕೊಟ್ಟರೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ಅದರಿಂದ ಹಿಂದೆ ಸರಿಯುತ್ತಲಿರಲಿಲ್ಲ. ಇದು ಅವರ ವ್ಯಕ್ತಿತ್ವದ ದೃಢತೆಯನ್ನು ತೋರಿಸುತ್ತದೆ. ತಂದೆ ದಶರಥರು ಮಲತಾಯಿ ಕೈಕೇಯಿಗೆ ನೀಡಿದ ವಚನವನ್ನು ಉಳಿಸಿಕೊಳ್ಳಲು ಪ್ರಭು ಶ್ರೀರಾಮಚಂದ್ರರು ಯಾವುದೇ ಪ್ರತಿಭಟನೆಯನ್ನು ಮಾಡದೆಯೇ ಅಯೋಧ್ಯೆಯ ರಾಜವೈಭೋಗವನ್ನು ಸಹ ತ್ಯಜಿಸಿದರು. ತಮ್ಮ ತಂದೆ ಕೊಟ್ಟಂತಹ ಮಾತು ಸುಳ್ಳಾಗಬಾರದು ಎಂಬುದು ಅವರ ಕಾಳಜಿಯಾಗಿತ್ತು. ವನವಾಸದಲ್ಲಿರುವಾಗ ಅಯೋಧ್ಯೆಯ ಪ್ರಜೆಗಳು ಮತ್ತು ಸಹೋದರ ಭರತ ಕಾಡಿಗೆ ಆಗಮಿಸಿ ಮರಳಿ ರಾಜ್ಯಕ್ಕೆ ಬಾ ಎಂದು ಕೇಳಿಕೊಂಡರೂ ಸಹ ಕೊಟ್ಟ ಮಾತು ಮುರಿಯುವುದು ಧರ್ಮವಲ್ಲ ಎಂದು ಪ್ರಭು ಶ್ರೀರಾಮಚಂದ್ರರು ವಿನಯದಿಂದಲೇ ನಿರಾಕರಿಸಿದರು. ವಿಭೀಷಣ ಸಹಾಯ ಕೋರಿ ಬಂದಾಗ ಶತ್ರುವಿನ ಸಹೋದರನೆಂದು ನೋಡದೆ ಆತನನ್ನು ರಕ್ಷಿಸುವ ಮಾತನ್ನು ನೀಡಿದ್ದರು. ಆಡಿದ ಮಾತಿನಂತೆಯೇ ರಾವಣನ ಸಂಹಾರ ಮಾಡಿದ ನಂತರ ವಿಭೀಷಣನಿಗೆ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಿದರು. ಒಬ್ಬ ವ್ಯಕ್ತಿ ತಾನು ಆಡಿದ ಮಾತನ್ನು ಉಳಿಸಿಕೊಂಡರೆ ಮಾತ್ರ ಸಮಾಜದಲ್ಲಿ ಗೌರವ ಮತ್ತು ನಂಬಿಕೆ ಸಿಗುತ್ತದೆ ಎಂಬುದು ಪ್ರಭು ಶ್ರೀರಾಮಚಂದ್ರರು ನಮಗೆ ಕಲಿಸಿದಂತಹ ಮೊದಲ ಜೀವನ ಪಾಠ. ಮಾನಸಿಕ ಸ್ಥಿತಪ್ರಜ್ಞತೆ. ಭಗವದ್ಗೀತೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ವಿವರಿಸಿರುವ ಸ್ಥಿತಪ್ರಜ್ಞನ ಲಕ್ಷಣಗಳಿಗೆ ಪ್ರಭು ಶ್ರೀರಾಮಚಂದ್ರರ ಜೀವನ ಉದಾಹರಣೆ. ಪ್ರಭು ಶ್ರೀರಾಮಚಂದ್ರರಿಗೆ ಪಟ್ಟಾಭಿಷೇಕದ ಸುದ್ದಿ ತಿಳಿದಾಗ ಅವರು ಅತಿಯಾಗಿ ಸಂಭ್ರಮಿಸಲಿಲ್ಲ. ಅದೇ ರೀತಿ 14 ವರ್ಷಗಳ ವನವಾಸಕ್ಕೆ ತೆರಳಬೇಕೆಂದು ಮರುಕ್ಷಣ ತಿಳಿದಾಗ ಅವರು ಕುಗ್ಗಲೂ ಇಲ್ಲ. ರಾಜವೈಭೋಗ ಮತ್ತು ಕಾಡಿನ ಕಷ್ಟಗಳೆರಡನ್ನೂ ಒಂದೇ ರೀತಿ ಸ್ವೀಕರಿಸಿದಂತಹ ಗುಣವೇ ಸ್ಥಿತಪ್ರಜ್ಞತೆ. ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಬಂದಾಗ ಸಾಮಾನ್ಯರು ಗಾಬರಿ ಬೀಳುತ್ತಾರೆ ಅಥವಾ ಧೃತಿಗೆಡುತ್ತಾರೆ. ಆದರೆ ಪ್ರಭು ಶ್ರೀರಾಮಚಂದ್ರರು ಮಲತಾಯಿ ಕೈಕೇಯಿಯ ಕಠೋರ ನಿರ್ಧಾರವನ್ನು ಕೇಳಿಸಿಕೊಂಡಾಗಲೂ ಶಾಂತವಾಗಿದ್ದರು. ಆ ಸಮಯದಲ್ಲಿ ಅವರ ಮುಖದಲ್ಲಿನ ಪ್ರಸನ್ನತೆ ಕಿಂಚಿತ್ತೂ ಬದಲಾಗಿರಲಿಲ್ಲ ಎಂದು ರಾಮಾಯಣದಲ್ಲಿ ವರ್ಣಿಸಲಾಗಿದೆ. ತಮ್ಮ ಧರ್ಮಪತ್ನಿ ಸೀತಾದೇವಿಯನ್ನು ಕಳೆದುಕೊಂಡಾಗ ಪ್ರಭು ಶ್ರೀರಾಮಚಂದ್ರರು ಮನುಷ್ಯ ಸಹಜವಾಗಿ ದುಃಖಿತರಾದದ್ದನ್ನು ನಾವು ಕಾಣುತ್ತೇವೆ. ಆದರೆ ಆ ದುಃಖವು ಅವರ ಕರ್ತವ್ಯಕ್ಕೆ ಅಡ್ಡಿಯಾಗಿರಲಿಲ್ಲ. ಭಾವನೆಗಳನ್ನು ಅನುಭವಿಸುತ್ತಲೇ ವಿವೇಕವನ್ನು ಕಳೆದುಕೊಳ್ಳದೆ ಸೀತಾದೇವಿಯನ್ನು ಹುಡುಕುತ್ತಾ ಅವರು ಮುಂದೆ ಸಾಗಿದ್ದು ಪ್ರಭು ಶ್ರೀರಾಮಚಂದ್ರರ ಮಾನಸಿಕ ಸ್ಥಿತಪ್ರಜ್ಞತೆಯನ್ನು ತೋರಿಸಿಕೊಡುತ್ತದೆ. ಸಮಾನತೆ ಮತ್ತು ಗೌರವ. ಆಗಿನ ಕಾಲದ ಸಾಮಾಜಿಕ ಚೌಕಟ್ಟುಗಳ ನಡುವೆಯೂ ಸಹ ಪ್ರಭು ಶ್ರೀರಾಮಚಂದ್ರರು ಎಲ್ಲರನ್ನೂ ಸಹ ಒಂದೇ ಭಾವದಿಂದ ಕಾಣುತ್ತಲಿದ್ದರು. ಅಯೋಧ್ಯೆಯ ರಾಜಕುಮಾರರಾಗಿದ್ದರೂ ಸಹ ಅಂಬಿಗನಾದಂತಹ ಗುಹನನ್ನು ತಮ್ಮ ಆತ್ಮೀಯ ಸ್ನೇಹಿತನೆಂದು ಅಪ್ಪಿಕೊಂಡಿದ್ದರು. ತನ್ನ 5ನೆಯ ತಮ್ಮ ನೀನು ಎಂದು ಗುಹನಿಗೆ ಹೇಳುವ ಮುಖಾಂತರ ಅಧಿಕಾರ ಮತ್ತು ಕುಲಕ್ಕಿಂತಲೂ ಸ್ನೇಹ ಮತ್ತು ಭಕ್ತಿ ದೊಡ್ಡದು ಎಂದು ಸಾರಿದರು. ಶಬರಿಯು ಪ್ರಭು ಶ್ರೀರಾಮಚಂದ್ರರಿಗಾಗಿ ಕಾದು ಅವರಿಗಾಗಿ ಆರಿಸಿದ ಹಣ್ಣುಗಳು ಸಿಹಿಯಾಗಿವೆಯೇ ಎಂದು ಪರೀಕ್ಷೆ ಮಾಡಲು ತಾನು ಮೊದಲು ತಿಂದು ನಂತರ ಆ ಹಣ್ಣುಗಳನ್ನು ಪ್ರಭು ಶ್ರೀರಾಮಚಂದ್ರರಿಗೆ ನೀಡುತ್ತಾಳೆ. ಪ್ರಭು ಶ್ರೀರಾಮಚಂದ್ರರು ಆ ಸಮಯದಲ್ಲಿ ಆಕೆಯ ಏಂಜಲನ್ನು ನೋಡದೆ ಆಕೆಯಲ್ಲಿದ್ದ ಪರಿಶುದ್ಧ ಪ್ರೇಮವನ್ನು ಮಾತ್ರ ಕಂಡು ಆನಂದದಿಂದ ಆ ಹಣ್ಣುಗಳನ್ನು ಸ್ವೀಕರಿಸುತ್ತಾರೆ. ತಮಗೆ ಸೇವೆ ಮಾಡಿದ ಪುಟ್ಟ ಅಳಿಲನ್ನು ಸಹ ಸವರಿ ಆಶೀರ್ವದಿಸುವ ಮೂಲಕ ಪ್ರಕೃತಿಯ ಪ್ರತಿ ಜೀವಿಯೂ ಸಮಾನ ಎಂಬ ಸಂದೇಶವನ್ನು ನೀಡಿದ್ದಾರೆ. ಸಹೋದರ ಪ್ರೇಮ ಮತ್ತು ಒಗ್ಗಟ್ಟು. ಈ ಕಾಲದಲ್ಲಿ ನಾವು ಆಸ್ತಿಗಾಗಿ ಅಣ್ಣ ತಮ್ಮಂದಿರು ಕಿತ್ತಾಡುವಂತಹದ್ದನ್ನು ನೋಡಿರುತ್ತೇವೆ.
ಬಾಲ್ಯದಲ್ಲಿ ಒಡ ಹುಟ್ಟಿದವರೆನಿಸಿಕೊಂಡರೂ ಸಹ ಬೆಳೆಯುತ್ತಾ ದಾಯಾದಿಗಳಾಗಿ ಬಿಡುತ್ತಾರೆ. ಆದ್ದರಿಂದಲೇ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬ ಮಾತು ಸಹ ಇದೆ. ಆದರೆ ಪ್ರಭು ಶ್ರೀರಾಮಚಂದ್ರರು ಆ ಕಾಲದಲ್ಲಿ ತಮ್ಮ ಭರತನಿಗಾಗಿ ರಾಜ್ಯವನ್ನೇ ಬಿಟ್ಟುಕೊಟ್ಟಿದ್ದರು. ಅತ್ತ ಸಹೋದರನಾದ ಭರತನೂ ಸಹ ತನ್ನ ಅಣ್ಣನ ಪಾದುಕೆಗಳನ್ನೇ ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ಮಾಡಿದ್ದನು. ಈ ರೀತಿ ಒಂದು ಕುಟುಂಬದಲ್ಲಿ ಪ್ರೀತಿ ಮತ್ತು ತ್ಯಾಗವಿದ್ದರೆ ಯಾವುದೇ ಶತ್ರು ಅಥವಾ ಶಕ್ತಿ ಆ ಕುಟುಂಬವನ್ನು ಒಡೆಯಲು ಸಾಧ್ಯವೇ ಇಲ್ಲ. ಸಮರ್ಥ ನಾಯಕತ್ವ. ರಾವಣನಂತಹ ಬಲಿಷ್ಠ ಶತ್ರುವಿನ ವಿರುದ್ಧ ಹೋರಾಡಲು ಪ್ರಭು ಶ್ರೀರಾಮಚಂದ್ರರು ಗಂಧರ್ವರ ಅಥವಾ ದೇವತೆಗಳ ಸೈನ್ಯವನ್ನು ನಿರೀಕ್ಷಿಸಲಿಲ್ಲ. ಬದಲಾಗಿ ಅರಣ್ಯದಲ್ಲಿದ್ದಂತಹ ಸಾಮಾನ್ಯ ವಾನರ ಸೈನ್ಯವನ್ನೇ ಸಂಘಟಿಸಿ ಅವರಿಗೆ ತರಬೇತಿಯನ್ನು ನೀಡಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ವಿಜಯವನ್ನು ಸಾಧಿಸಿದರು. ಒಬ್ಬ ನಾಯಕ ತನ್ನಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಹೇಗೆ ವಿಜಯವನ್ನು ಸಾಧಿಸಬಹುದು ಎಂಬುದಕ್ಕೆ ಪ್ರಭು ಶ್ರೀರಾಮಚಂದ್ರರ ಜೀವನವೇ ಉದಾಹರಣೆ. ಆತ್ಮೀಯರೇ, ಪ್ರಭು ಶ್ರೀರಾಮಚಂದ್ರರ ಜೀವನ ನಮಗೆ ಕಲಿಸುವಂತಹ 5 ಪ್ರಮುಖ ಪಾಠಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.